ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಅವರ ಘರ್ ವಾಪಸಿಯಿಂದಾಗಿ ಹುಬ್ಬಳ್ಳಿಯ ಶೆಟ್ಟರ್ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಮಧುರಾ ಎಸ್ಟೇಟ್ನಲ್ಲಿರುವಂತಹ ಒಂದು ಶೆಟ್ಟರ್ ನಿವಾಸದ ಎದುರಿಗೆ ಅವರ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಈಗಾಗಲೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದು, ಸಿಹಿ ಕೂಡ ಹಂಚಿದ್ದಾರೆ. ಮತ್ತೆ ಅವರಲ್ಲಿ ಸಂಭ್ರಮ ಮನೆ ಮಾಡಿದೆ. ತವರು ಮನೆಗೆ ಮರಳಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಮಾತನ್ನ ಎಲ್ಲ ಬಿಜೆಪಿ ಕಾರ್ಯಕರ್ತರು ಶೆಟ್ಟರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ಸದಾ ಬೆಂಬಲಕ್ಕೆ ಇರತಕ್ಕಂತಹ ಮಲ್ಲಿಕಾರ್ಜುನ್ ಸೌಕಾರ್ ಅವರು, ನಾಗೇಶ್ ಕಲಬುರ್ಗಿ ಅವರು, ಭಾರತಿ ಅವರು, ಜೊತೆಗೆ ನಮ್ಮ ಶಿವಾನಂದ ಮುತ್ತನ್ ಅವರು ಸೇರಿದಂತೆ ಸಾಕಷ್ಟು ಜನ ಇಲ್ಲಿ ಅವರ ಮನೆ ಎದುರಿಗೆ ಜಮಾಯಿಸಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಶೆಟ್ಟರು ಮತ್ತೆ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ, ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಅಂತ? ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮರಳಿ ಬಿಜೆಪಿಗೆ ಸೇರುವುದರಿಂದ ನಮಗೆ ತುಂಬಾ ಖುಷಿಯಾಗಿದೆ. ಎಲ್ಲ ಕಾರ್ಯಕರ್ತರಲ್ಲಿ ಅವರ ಬೆಂಬಲಿಗರು ಸಹಿತ ಸಾಕಷ್ಟು ಖುಷಿಯಾಗಿರ್ತಕ್ಕಂಥ ವಿಷಯ. ಕಾರಣಾಂತರದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅಂದಿನಿಂದ ಇವತ್ತಿನವರೆಗೆ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬರಬೇಕು ಅಂತಕ್ಕಂಥ ಕೂಗು ದೊಡ್ಡದಾಗಿತ್ತು. ಕಾರ್ಯಕರ್ತರ ಒತ್ತಾಯ ಇತ್ತು. ಅನೇಕ ಮಾಜಿ ಶಾಸಕರಿರ್ಬೋದು, ಮಾಜಿ ಸಚಿವರು ಇರ್ಬೋದು, ಪಕ್ಷದ ಹಿರಿಯರು ಸಹಿತ ಒತ್ತಾಯ ಮಾಡ್ತಕ್ಕಂಥ ಕೂಗಿತ್ತು. ಇವತ್ತು ಅದಕ್ಕೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಕೇಂದ್ರ ನಾಯಕರು ಕರೆದು ಮಾತನಾಡಿ ನೀವು ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇವತ್ತು ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಇದು ನಮಗೆ ಅತ್ಯಂತ ಖುಷಿಯಾಗಿರ್ತಕ್ಕಂಥ ವಿಷಯವಾಗಿದೆ. ಈಗ ಜಗದೀಶ್ ಶೆಟ್ಟರು ಪಕ್ಷ ಸೇರ್ಪಡೆಯಿಂದ ಯಾವ ರೀತಿ ಪಕ್ಷದ ಬಲ ಹೆಚ್ಚುತ್ತದೆ, ಲೋಕಸಭೆ ಚುನಾವಣೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ತಮಗನಿಸ್ತದೆ? ಬಹುಶಃ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಅವ್ರಿಗೆ ಟಿಕೆಟ್ ತಪ್ಪಿದ ಮೇಲೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗಿದ್ದನ್ನು ನಾವೆಲ್ಲರೂ ಕೂಡ ಒಪ್ಕೋತಾ ಇದ್ದೀವಿ. ಆದರೆ ಇವತ್ತು ಮತ್ತೆ ಅವರು ಇವತ್ತೇನು ನಮ್ಮ ಅಮಿತ್ ಶಾ ಅವರು, ನಡ್ಡಾ ಅವರು ಮತ್ತು ಪ್ರೈಮ್ ಮಿನಿಸ್ಟರ್ ಅವರು ಅವ್ರಿಗೇನು ಕರ್ಕೊಂಡ್ಬಂದಿದ್ದಾರೆ ಪಾರ್ಟಿಗೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪಕ್ಷಕ್ಕೆ ಒಂದು ಅನುಕೂಲ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಅನುಕೂಲ. ಹಿಂಗಾಗಿ ಜಗದೀಶ್ ಶೆಟ್ಟರ್ ಅವರು ಏನು ವಾಪಸ್ ಬಂದಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಒಂದು ಯಾವ ರೀತಿ ಇವತ್ತು ಮನುಷ್ಯನಿಗೆ ಆರಾಮಿಲ್ಲಾರ್ದ ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ, ಹಂಗೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಈಗ ಜಗದೀಶ್ ಶೆಟ್ಟರ್ ಅವರು ಒಂದು ಇಂಜೆಕ್ಷನ್ ಅನಿವಾರ್ಯ ಅಂತೇಳಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗ ಶೆಟ್ಟರ್ ಬಂದಿರೋದ್ರಿಂದಾಗಿ ಅವ್ರ ಜೊತೆಗೆ ನೀವೆಲ್ಲ ಯಾವಾಗ ಸೇರ್ಪಡೆ ಆಗ್ತಾ ಇದ್ದೀರಿ ಮತ್ತೆ ಬಿಜೆಪಿಗೆ? ಅವ್ರ ಬೆಂಬಲಕ್ಕೆ ನಿಂತು ನೀವು ಕೂಡ ಸಾಕಷ್ಟು ದಿನ ಜನರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ರಿ, ಅದೇನಿದೆ, ಯಾವ ರೀತಿ ಇದೆ, ಮತ್ತು ತಮ್ಮ ಮನಸ್ಥಿತಿ ಹೇಗಿದೆ, ಈಗ ಏನು ಅನಿಸ್ತಾ ಇದೆ ಅಂತ? ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಸೇರ್ಪಡೆ ಆಗಿದ್ದಕ್ಕೆ ನಮಗೆಲ್ಲ ಭಾಳ ಸಂತೋಷ ಆಗ್ತಾ ಇದೆ. ಅವರು ಸಂತೋಷವೇ ನಮ್ಮ ಸಂತೋಷ ಅಂತ ನಾವು ತಿಳ್ಕೊಂಡಿವಿ. ಹಾಗಾಗಿ ಆ ಸಂತೋಷವನ್ನು ಇವತ್ತೆಲ್ಲರೂ ಹಂಚ್ಕೋತಾ ಇದ್ದೀವಿ. ಹಾಗಾಗಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಇವತ್ತು ನಾಳೆ ನಾಡ್ದು ನೋಡ್ಕೊಂಡು ಬಂದಮೇಲೆ ಅವ್ರಿಗೆ ಮಾತಾಡಿಕೊಂಡು ಹುಬ್ಬಳ್ಳಿಯಲ್ಲೂ ಸಹಿತ ಅವರು ಯಾವ ರೀತಿ ಹೇಳ್ತಾರೆ, ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದು ನೋಡಿಕೊಂಡು ಅದು ಜಾಯ್ನ್ ಆಗ್ತೀವಿ. ಒಂದು ಎರಡನೇದೇನೆಂದ್ರೆ ಇವತ್ತು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು, ಶ್ರೀ ನಡ್ಡಾ ಅವರು ಮತ್ತು ಯಡಿಯೂರಪ್ಪ ಅವರು, ವಿಜೇಂದ್ರ ಯಡಿಯೂರಪ್ಪ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದನ ಕೊಡ್ತೇನೆ. ನಿಮ್ಮ ಈ ಶತಪ್ರಯತ್ನ ಈ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಒಂದು ಶಕ್ತಿ ಕೊಡುವಂಥ ಆಗಿದೆ ಮತ್ತು ಮುಂದೆ ಬರುವಂಥ ಲೋಕಸಭಾ ಚುನಾವಣೆಗೆ ಇದು ಭಾಳ ದೊಡ್ಡದಾದಂಥ ಒಂದು ಶಕ್ತಿ ಅನ್ನುವಂಥದ್ದು ಎಲ್ಲರೂ ಜನ ಮಾತಾಡ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಇವತ್ತು ಜಗದೀಶ್ ಶೆಟ್ಟರ್ ಬಂದಿದ್ದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸಿ ಮತ್ತು ಇವತ್ತು ಸಿಹಿ ಹಂಚೋದು ಇರ್ಬೋದು, ಪಟಾಕ್ಷಿ ಹಾರಿಸೋದು ಇರ್ಬೋದು, ಆ ಸಂತೋಷವನ್ನು ನಾವೆಲ್ಲ ಭಾಗವಹಿಸಿ. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೈ ತಪ್ಪಿದಾಗ ಕಾಂಗ್ರೆಸ್ ಸೇರ್ಪಡೆ ಆದ ಸಂದರ್ಭದಲ್ಲಿ ತಾವು ಕಣ್ಣೀರು ಸುರಿಸಿದ್ರಿ, ಈಗ ಮತ್ತೆ ಬಿಜೆಪಿಗೆ ಬಂದಿದಾರ, ಏನಂತೀರಿ ಭಾರತೀಯವ್ರೆ? ನಮ್ಗೆ ತುಂಬಾ ಖುಷಿಯಾಗಿದೆ. ಜಗದೀಶ್ ಶೆಟ್ಟರ್ಗೆ ಸಿಗ್ಬೇಕನ್ನೋಂಥ ನ್ಯಾಯವಾದ ಸ್ಥಾನಮಾನ ಸಿಕ್ಕಿದೆ ಅಂತ ಹರ್ಷ ಆಗ್ತಾ ಇದೆ. ಅವಾಗ ಅವ್ರಿಗೆ ಸಿಕ್ಕಿದ್ದಿಲ್ಲ ಅಂತ ನಂಗೆ ದುಃಖ ಆಗಿತ್ತು, ಈಗ ಖುಷಿ ಆಗ್ತಾ ಇತ್ತು. ಇದು ಜಗದೀಶ್ ಶೆಟ್ಟರ್ ಬೆಂಬಲಿಗರು, ಬಿಜೆಪಿಯ ಕಾರ್ಯಕರ್ತರು, ಮುಖಂಡರ ಮಾತುಗಳು. ಒಟ್ಟಾರೆಯಾಗಿ ಜಗದೀಶ್ ಶೆಟ್ಟರ್ ಘರ್ ವಾಪಸಿ ಆಗಿರುವುದು ಎಲ್ಲರಿಗೂ ಸಂಭ್ರಮ ಮತ್ತು ಸಂತಸದ ವಾತಾವರಣವನ್ನ ನಿರ್ಮಾಣ ಮಾಡಿರುವುದು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.